ಗುರು ಕೊಟ್ಟೂರೇಶ್ವರ ದೊರೆಯ ನಿನಗಾರು ಸರಿಯೇ ಸರಿ ಸರಿ ಎಂದವರ ಅಜ್ಞಾನ ಅರಿಯಬಹುಪರ ರುದ್ರ ವೀರ ಅಚ್ಚರವಿರಬೇಕು ನಡೆಯ ನುಡಿಯಲ್ಲಿ ಮತ್ಸರವಿರಬೇಕು ಭವಸಾಗರದಲ್ಲಿ ಮನವು ಅಚ್ಚುರಿಯುತ್ತಿರಬೇಕು ಲಿಂಗದಲ್ಲಿ ಅಂತರಂಗದಲ್ಲಿ ಅಂತರಂಗದಲ್ಲಿ ಜ್ಞಾನಿಯಾಗಿ ಶಿಖಾಪುರದಲ್ಲಿ ಶಿಖರವನ್ನೇ ಸೃಷ್ಟಿಸಿ ಬೇಡಿದ ಭಕ್ತರ ಇಷ್ಟಾರ್ಥವನ್ನು ಪೂರೈಸಿ ಮಾಘ ಬೌಳ ಮೂಲ ನಕ್ಷತ್ರದ ಸಮಯಕ್ಕೆ ಸರಿಯಾಗಿ ಗಿಣ್ಣ ಪ್ರಸಾದ ಗಿಣ್ಣದ ಹಾಲಿನ ನೈವೇದ್ಯವನ್ನು ಪಡೆದ ಸರ್ವ ಸದ್ಭಕ್ತರಿಗೂ ದರ್ಶನವನ್ನು ಕೊಡುತ್ತಾ ಆಶೀರ್ವಾದವನ್ನು ನೀಡುತ್ತಾ ರಥವೇರುತ್ತಿರುವ ಕೊಟ್ಟೂರು ಗುರುಬಸವೇಶ್ವರರು ನಂತರದ ಸಮಯದಲ್ಲಿ ರಥವನ್ನೇ ಹೋಲುವ ಹೆಚ್ಚಿನ ಮಠದ ಈ ದಿವ್ಯ ಸಾನ್ನಿಧ್ಯದ ಸನ್ನಿಧಿಯಲ್ಲಿ ಶಿವೈಕ್ಯನಾಗಿರುವ ಕೊಟ್ಟೂರು ಗುರುಬಸವರಾಜೇಂದ್ರ ಸ್ವಾಮಿ ಯತಿಕುಲ ಚಂದ್ರಬಹುಪರ ಪುತ್ರನಾದ ಶ್ರೀ ವೀರಭದ್ರೆ ಬಹುಪರ ರುದ್ರ ವೀರ ಉಂಡರೆ ಭೂತನೆನ್ನುವವರು ಉಣ್ಣದಿದ್ದರೆ ಚಿಪ್ಪುಣ ಎನ್ನುವರು ಭೋಗಿಸಿದರೆ ಕಾಮಿ ಎನ್ನುವವರು ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮ ಎನ್ನುವರು ಅಡವಿಯೊಳಗಿದ್ದರೆ ಮೃಗ ಜಾತಿಯವನು ಎನ್ನುವರು ಊರೊಳಗಿದ್ದರೆ ಸಂಸಾರಿ ಎನ್ನುವರು ಗೈದರೆ ಕುಂಭಕರ್ಣನೆಂಬುವರು ಎದ್ದು ಕುಳಿತರೆ ಚಕೋರ ಎಂಬುವರು ಈ ಜನ ಮೆಚ್ಚಿ ನಡೆದವರ ಎಡಪಾದ ಕಿರುಗುಣಿಯ ಮೇಲೆ ಮನೆ ಮಾಡಿ ಎಂದಾತ ನಮ್ಮ ಅಂಬಿಗರ ಚೌಡೈ ಯತಿಕುಲ ಚಂದ್ರಬಹುಪರ ರುದ್ರ ವೀರ ಆದಿ ಬ್ರಹ್ಮ ಬ್ರಹ್ಮನ ಸ್ವಸ್ತ್ರೀಯಾದ ಸರಸ್ವತಿಯ ಸಕಲ ವಿದ್ಯೆಯನ್ನು ದೇವಾನುದೇವತೆಗಳಿಗೂ ಸುರರಿಗೂ ಹೇಳುವಳೆಂದು ಸರಸ್ವತಿಯನ್ನೇ ವಿದ್ವಜನರು ಕೊಂಡಾಡುತ್ತಿದ್ದರು. ಸರಸ್ವತಿಯು ತನ್ನ ವಿದ್ಯೆಯ ಬಲದಿಂದ ಸರಸ್ವತಿಯು ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ ಸರತರುಗಳನ್ನೇ ಲೇಖಣಿಕೆಯನ್ನಾಗಿ ಮಾಡಿ 7 ಸಮುದ್ರವನ್ನೇ ಮಸಿಯನ್ನಾಗಿ ಮಾಡಿ ನಮ್ಮ ಕಲ್ಪಕೋಟಿ ಯುಗ ವರ್ಷಗಳಲ್ಲಿ ಬರೆದು ವಿದ್ಯೆಯೇ ಮೂರ್ತಿಯೇ ತಾನೆಂದು ಮಹಾಗರ್ವದಿಂದ ಮೆರೆಯುತ್ತಿದ್ದಳು. ಪುಷ್ಪದತ್ತ ಮೊದಲಾದವರು ಶಿವನ ಧ್ಯಾನವನ್ನು ಮಾಡುತ್ತಾ ಶಿವನ ಸ್ತುತಿಯನ್ನು ಮಾಡುತ್ತಿರುವಾಗ ವಿದ್ಯೆಯೇ ಮೂರ್ತಿಯೇ ತಾನೆಂದು ಮಹಾಗರ್ವದಿಂದ ಸರಸ್ವತಿಯು ದುರಂಕಾರಿಯಾಗಿರುವ ದಕ್ಷನ ಯಜ್ಞಕ್ಕೆ ಬಂದು ದಕ್ಷ ಯಜ್ಞದಲ್ಲಿ ಅಹಂಕಾರ ಉಳ್ಳವಳಾಗಿ ಮೆರೆಯುತ್ತಿದ್ದಳು. ರುದ್ರ ವೀರ ಶ್ರೀ ವೀರಭದ್ರನು ದಕ್ಷ ಯಜ್ಞವನ್ನು ಧ್ವಂಸಗೊಳಿಸಲೆಂದು ಬಂದಿರುವಾಗ ಅವಳ ಅಹಂಕಾರವನ್ನೇ ಕಂಡು ಸರಸ್ವತಿಯ ಮೂಗನ್ನೇ ಕತ್ತರಿಸಲು ತಲೆ ಇಲ್ಲದ ಬ್ರಹ್ಮ ಮೂಗಿಲ್ಲದ ಸರಸ್ವತಿ ಎಂದು ಮೃತ್ಯು ಪಾತಾಳ 3 ಲೋಕಕ್ಕೂ ತಿಳಿಯುತ್ತಪ್ಪ ರುದ್ರ. ಕಾಳಿಂಗ ರುದ್ರ ಅಭಿನಮಗ ರುದ್ರ ನಿನ್ನ ಪವಾಡವು ಅಂದಿಗುಂಟು ಇಂದಿಗಿಲ್ಲ ಇವತ್ತಿಗಾದರೂ ಇಲ್ಲ ಎಂದು ಹೇಳುವ ನೀಚ ಕುಲ ಶತದ್ರೋಹಿಗಳಿಗೆ ನೀನೇ ಗಂಡ